ಕೆಲವು ಜನರನ್ನು ಯಾವತ್ತೂ ಕ್ಷಮಿಸಬೇಡಿ. ಸಂಬಂಧವೇ ಮುರಿದು ಹೋಗಲಿ ಅಥವಾ ಯಾರಾದರೂ ಬಿಟ್ಟು ಹೋದರೂ ಕೂಡ ತಪ್ಪು ಮಾಡಿದವರಿಗಿಂತ ಪ್ರಾಮಾಣಿಕರಾದವರಿಗೆ ಜಾಸ್ತಿ ಶಿಕ್ಷೆಯಾಗುವುದು. ಎಲ್ಲರನ್ನೂ ಗೌರವಿಸಿ, ಆದರೆ ಮುಂದಿನವರು ಎಷ್ಟು ಗೌರವ ನೀಡುತ್ತಾರೋ ಅವರಿಗೂ ಅಷ್ಟೇ ಗೌರವ ನೀಡಿ. ಕೆಲವರು ಬದಲಾಗಿದ್ದಕ್ಕೆ ನಮಗೇನು ಬೇಸರವಿಲ್ಲ, ಅವರನ್ನು ನಂಬಿದ್ದಕ್ಕೆ ನಮ್ಮ ಮೇಲೆ ನಮಗೆ ಅಸಹ್ಯವೆನಿಸುತ್ತೆ. ಕೆಲವೊಮ್ಮೆ ಕೆಲವು ವಸ್ತುಗಳ ಬೆಲೆ ನಮ್ಮ ಜೀವನದಿಂದ ಅವುಗಳು ಹೋದ ಮೇಲೆಯೇ ಅರ್ಥವಾಗುವುದು. ದುಃಖವು ಮನಸ್ಥಿತಿಯ ಬೆಳೆಯಾಗಿದೆ. ಅದರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ಅದು ಸೊಂಪಾಗಿ ಬೆಳೆಯುತ್ತೆ. ಮನುಷ್ಯನ ಹತ್ತಿರ ತುಂಬ ರೂಪಾಯಿಗಳು ಬಂದ ಮೇಲೆ ಆತ ಬಹುರೂಪಿಯಾಗಿ ಬಿಡುತ್ತಾನೆ. ಯಾವ ಭಯದಿಂದ ನಿಮ್ಮ ಆತ್ಮವಿಶ್ವಾಸದ ಹಾನಿಯಾಗುತ್ತೋ ಅಂತಹ ಭಯವನ್ನು ಮೊದಲೇ ಅಂತ್ಯ ಮಾಡಿಬಿಡಿ. ಸ್ವಾರ್ಥಿ ಮತ್ತು ಅಹಂಕಾರಿ ಜನರೊಂದಿಗೆ ಇರುವುದಕ್ಕಿಂತ ಒಂಟಿಯಾಗಿರುವುದು ಒಳಿತು. ಅಯ್ಯೋ, ಇದು ಕಲಿಯುಗ. ಇಲ್ಲಿ ಆಣೆ ಪ್ರಮಾಣ ಮಾಡುವವರಿಗಿಂತ ಮದ್ಯ ಸೇವಿಸುವವರು ಹೆಚ್ಚು ಸತ್ಯವನ್ನು ಮಾತನಾಡುತ್ತಾರೆ. ಒಬ್ಬರ ಮನಸ್ಸೇ ಕತ್ತಲಾದಾಗ ಆಗ ಆತನ ಕಣ್ಣು ಕೂಡ ಯಾವ ಉಪಯೋಗಕ್ಕೂ ಬರುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಗೌರವ ಕೊಟ್ಟಾಗ ನಾಯಿಗಳು ಕಡಿಯಲು ಬರುತ್ತೆ. ಈ ಜಗತ್ತಿನಲ್ಲಿ ಮನುಷ್ಯ ಸುಳ್ಳು ಹೇಳುವುದನ್ನು ಯಾವಾಗ ಕಲಿತ ಎಂದರೆ, ಸತ್ಯ ಹೇಳಿದರೂ ಶಿಕ್ಷೆಯಾಗಲು ಶುರುವಾದಾಗ. ಆಳವನ್ನು ಹುಡುಕುತ್ತಾ ಹೋದರೆ ಎಲ್ಲರ ನಿಜ ಬಣ್ಣ ಕಾಣುವುದು. ಆದ್ದರಿಂದ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಬೇಡ, ಎಲ್ಲರೂ ನಮ್ಮವರು ಎಂದು. ತಪ್ಪನ್ನು ಕ್ಷಮಿಸಬಹುದು, ಆದರೆ ಬೇಕು ಅಂತಲೇ ತೊಂದರೆ ಕೊಡುವವರನ್ನು ಯಾವತ್ತೂ ಕ್ಷಮಿಸಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವ ಶೈಲಿ ನೋಡಿ ತಮ್ಮಲ್ಲಿ ಇಲ್ಲವೆಂದು ಜನ ನಿಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಾರೆ. ಜಗತ್ತಿನಲ್ಲಿ 90% ಜನ ಒಂದು ಪಂಜರದಲ್ಲಿ ಬಂದಿಯಾಗಿದ್ದಾರೆ ಮತ್ತು ಆ ಪಂಜರದ ಹೆಸರೇನೆಂದರೆ ಜನ ಏನನ್ನುತ್ತಾರೆ ಎಂಬುದು. ಇನ್ನೇನು ಜೀವನ ಅರ್ಥವಾಯಿತು ಎನ್ನುವಷ್ಟರಲ್ಲಿ ಯಾಕೋ ಗೊತ್ತಿಲ್ಲ, ಈ ಜೀವನ ಕನಸಲ್ಲೂ ನೋಡದೇ ಇರುವಂಥದ್ದನ್ನು ತೋರಿಸಿಬಿಡುತ್ತೆ. ಯೌವನದಲ್ಲಿ ಒಬ್ಬ ವ್ಯಕ್ತಿ ತನಗಿಷ್ಟವಾದ ವಸ್ತುಗಳನ್ನು ತ್ಯಾಗ ಮಾಡುತ್ತಾನೋ ಆ ವ್ಯಕ್ತಿಯೇ ಜೀವನದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗುತ್ತಾನೆ. ಸಮಯವಿದ್ದಾಗಲೇ ನಾವು ಬದಲಾದರೆ ಒಳ್ಳೆಯದು. ಒಂದು ವೇಳೆ ಸಮಯವೇ ಬದಲಾಗಿ ಬಿಟ್ಟರೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ. ಯಾರ ಹತ್ತಿರ ಹಣ, ಬಲ ಮತ್ತು ಅಧಿಕಾರವಿದೆಯೋ ಅವರೇ ದೇವರು. ಈ ಸಂಬಂಧದ ಇನ್ನೊಂದು ಹೆಸರೇ ಹಣವಾಗಿದೆ. ಎಷ್ಟು ಕೆಟ್ಟ ಕರ್ಮವನ್ನೇ ಮಾಡಿ ನಿಮ್ಮ ಬಳಿ ಹಣವಿದೆ ಎಂದಾದರೆ ನಿಮ್ಮ ಅನಕ್ಷರತೆ, ನಿಮ್ಮ ಮೂರ್ಖತನ, ಕೆಟ್ಟ ವ್ಯವಹಾರ, ಕೆಟ್ಟ ಕರ್ಮಕ್ಕೆ ಕ್ಷಮೆ ಇದೆ. ಇದು ಕಲಿಯುಗ. ಇಲ್ಲಿ ಕೆಟ್ಟವರ ಜೊತೆ ಕೆಟ್ಟದಾಗುತ್ತೋ ಇಲ್ವೋ, ಆದರೆ ಒಳ್ಳೆಯವರಿಗೆ ಕೆಟ್ಟದಾಗೇ ಆಗುತ್ತೆ. ಕೆಲವರು ಸ್ವಾರ್ಥಕ್ಕಾಗಿಯೇ ಸಂಬಂಧವನ್ನು ಬೆಳೆಸುತ್ತಾರೆ. ತಮ್ಮ ಕೆಲಸ ಸಾಧಿಸಿಕೊಂಡು ಬೇರೆಯವರಿಗೆ ನೋವು ಕೊಡುತ್ತಾರೆ. ಜೀವನದಲ್ಲಿ ಎಲ್ಲರನ್ನೂ ನನ್ನವರೆಂದುಕೊಳ್ಳುವುದನ್ನು ಬಿಟ್ಟುಬಿಡಿ, ಆಗ ಮಾತ್ರ ನೀವು ಖುಷಿಯಾಗಿರಲು ಸಾಧ್ಯ. ಎಷ್ಟು ತಿಳುವಳಿಕೆಯುಳ್ಳವರಾಗಿ ಅಂದರೆ ಒಬ್ಬರನ್ನು ಕ್ಷಮಿಸಿಬಿಡಿ, ಆದರೆ ಮತ್ತೊಮ್ಮೆ ಅವರ ಮೇಲೆ ವಿಶ್ವಾಸ ಇಡುವಷ್ಟು ಮೂರ್ಖರಾಗಬೇಡಿ. ಒಬ್ಬರು ಅರ್ಥವೇ ಮಾಡಿಕೊಳ್ಳಲಿಲ್ಲವೆಂದರೆ ಅವರಿಗೆ ಅರ್ಥ ಮಾಡಿಸಿಯಾದರೂ ಏನು ಪ್ರಯೋಜನ? ಯಾರಿಗೆ ಹೋಗಬೇಕು ಅವರು ಹೋಗಲಿ ಬಿಡಿ. ಈಗ ಅವರು ನಿಂತರೂ ಕೂಡ ಮುಂದೆ ಒಂದು ದಿನ ಹೋಗೇ ಹೋಗುತ್ತಾರೆ. ಒಬ್ಬರನ್ನು ಇಗ್ನೋರ್ ಮಾಡುವುದಕ್ಕೂ ಮತ್ತು ಬ್ಯುಸಿ ಇರುವುದಕ್ಕೂ ತುಂಬಾ ವ್ಯತ್ಯಾಸವಿದೆ. ಕನಸು ಕಾಣುವುದು ಯಾರಿಗೆ ಇಷ್ಟವೋ ಅವರಿಗೆ ರಾತ್ರಿ ಸಣ್ಣದೆನಿಸುತ್ತೆ, ಮತ್ತೆ ಯಾರಿಗೆ ಕನಸನ್ನು ಪೂರ್ತಿ ಮಾಡುವುದು ಇಷ್ಟವೋ ಅವರಿಗೆ ದಿನ ಚಿಕ್ಕದೆನಿಸುತ್ತೆ. ನಾವು ಹೇಗೆ ಕಾಣಿಸುತ್ತೇವೆ ಎಂಬುದು ಸೌಂದರ್ಯವಲ್ಲ, ನಮ್ಮ ವ್ಯವಹಾರ ಹೇಗಿದೆ ಎಂಬುದರಲ್ಲಿ ಸೌಂದರ್ಯವಿದೆ. ನಮ್ಮನ್ನು ವೀಕ್ ಎಂದುಕೊಳ್ಳಬೇಡಿ. ನಮಗೆ ಪ್ರೀತಿ ಮಾಡುವುದು ಗೊತ್ತು ಮತ್ತು ಯುದ್ಧ ಮಾಡುವುದು ಗೊತ್ತು. ಮೌನವು ಸುಮ್ಮನೆ ಬರುವುದಿಲ್ಲ. ಕೆಲವು ಆಳವಾದ ನೋವುಗಳು ನಮ್ಮ ನಗುವನ್ನು ಕಿತ್ತುಕೊಂಡಿರುತ್ತೆ. ವಾಸ್ತವದಲ್ಲಿ ನಮ್ಮ ಮೇಲೆ ಚೇಷ್ಟೆ ಅಂತ ಮಾಡಿರುವ ಹಾಸ್ಯ ಅದು ಬೇಕಂತಲೇ ಮಾಡಿರುವ ಅವಮಾನವಾಗಿರುತ್ತೆ. ಜೀವನದಲ್ಲಿ ಕೆಟ್ಟ ಸಮಯವೂ ಬರಬೇಕು, ಇಲ್ಲದಿದ್ದರೆ ನಮ್ಮವರು ಅಂತ ಹೇಳಿಕೊಂಡಿರುವವರ ಮುಖವಾಡ ಹೇಗೆ ಕಳಚಿ ಬೀಳಬೇಕು. ನೆನಪಿಡಿ, ಚಾಲಾಕಿತನ 4 ದಿನ ಹೊಳೆಯುತ್ತೆ, ಆದರೆ ಪ್ರಾಮಾಣಿಕತೆ ಜೀವನ ಪೂರ್ತಿ ಹೊಳೆಯುತ್ತೆ. ಯಾರು ಯಶಸ್ವಿಯಾಗಿರುತ್ತಾರೋ ಅವರ ಮುಖವನ್ನೇ ಬೇಗ ಗುರುತಿಸಲಾಗುತ್ತೆ, ಅವರು ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ. ಜೀವನದಲ್ಲಿ ನಾವು ಯಾರನ್ನು ಜಾಸ್ತಿ ಪ್ರೀತಿಸುತ್ತೇವೋ ಅವರೇ ನಮ್ಮನ್ನು ಜಾಸ್ತಿ ಮಿಸ್ಯೂಸ್ ಮಾಡಿಕೊಳ್ಳುವುದು. ಯಾಕೆಂದ್ರೆ ಆ ವ್ಯಕ್ತಿಗೆ ನಮ್ಮ ವೀಕ್ನೆಸ್ ಗೊತ್ತಿರುತ್ತೆ. ಗೆಲುವು ಯಾರ ಸಲುವಾಗಿ, ಸೋಲು ಯಾರ ಸಲುವಾಗಿ, ಜೀವನ ಪರ್ಯಂತ ತಕರಾರು ಯಾರಿಗಾಗಿ? ಯಾರೇ ಬಂದರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಹಾಗಿದ್ದರೆ ಅಹಂಕಾರ ಯಾರ ಸಲುವಾಗಿ? ಸ್ವಚ್ಛವಾದ ಮನಸ್ಸಿನಿಂದ ಯಾರಿಗಾದರೂ ಸಹಾಯ ಮಾಡಿ ನೋಡಿ. ಮನಸ್ಸಿಗೆ ಸಮಾಧಾನವಾಗಿಲ್ಲದಿದ್ದರೆ ಹೇಳಿ. ಯಾರು ನಿಮಗೆ ನೋವನ್ನು ಕೊಟ್ಟು ತುಂಬ ಆರಾಮವಾಗಿ ನಿದ್ದೆಯನ್ನು ಮಾಡುತ್ತಾರೋ ಅಂಥವರಿಗಾಗಿ ನಿಮ್ಮ ನಿದ್ದೆಯನ್ನು ಹಾಳು ಮಾಡಿಕೊಳ್ಳಬೇಡಿ. ನೀವು ಬೇರೆಯವರಿಗೆ ಏನು ಕೊಡುತ್ತೀರೋ ಅದುವೇ ತಿರುಗಿ ಬರುವುದು. ಅದು ನೋವೇ ಇರಲಿ, ಸಂತೋಷವೇ ಇರಲಿ, ಅಥವಾ ಅಪಮಾನವೇ ಇರಲಿ, ಅಥವಾ ಸಮ್ಮಾನವೇ ಆಗಲಿ. ಯಾರಿಗೆ ಅಹಂಕಾರದ ಗಾಳಿ ತಟ್ಟುತ್ತೋ ಅವರಿಗೆ ಆಶೀರ್ವಾದ ಲಭಿಸೋದಿಲ್ಲ ಮತ್ತು ಔಷಧಿಯು ದೇಹಕ್ಕೆ ಹತ್ತೋದಿಲ್ಲ. ನೀವು ತುಂಬ ಬಯಸುವವರು ನಿಮ್ಮನ್ನು ಅಷ್ಟೇ ಬಯಸುತ್ತಾರೆ ಎಂದು
ತಿಳಿದುಕೊಳ್ಳಬೇಕೆಂದರೆ ಯಾರಿಗೂ ಕೂಡ ನನ್ನನ್ನು ಪ್ರೀತಿ ಮಾಡಿ ಸಮಯ ಕೊಡಿ, ನನ್ನನ್ನು ನೆನಪಿಸಿಕೊಳ್ಳಿ ಎಂದು ಫೋರ್ಸ್ ಮಾಡಬೇಡಿ. ಸ್ವಲ್ಪ ದಿನ ಮೌನವಾಗಿದ್ದು ನೋಡಿ, ನಿಮಗೆ ಅರ್ಥವಾಗುತ್ತೆ ಅವರ ಜೀವನದಲ್ಲಿ ನಿಮ್ಮ ಪ್ರಾಮುಖ್ಯತೆ ಏನು ಎಂದು. ನೋವನ್ನು ಸಹಿಸಿಕೊಳ್ಳುವ ಅಭ್ಯಾಸವಾಗಿ ಬಿಟ್ಟರೆ ತಾನಾಗೆ ಕಣ್ಣಲ್ಲಿ ನೀರು ಬರುವುದು ನಿಂತು ಬಿಡುತ್ತೆ. ಮನುಷ್ಯನ ಕಷ್ಟಗಳು ಒಂದು ರೀತಿ ಕನ್ನಡಿ ಇದ್ದ ಹಾಗೆ, ಅವುಗಳು ನಿಮ್ಮ ಶಕ್ತಿಯೊಂದಿಗೆ ಮುಖಾಮುಖಿ ಮಾಡಿಸುತ್ತೆ. ಯಾರು ಎಷ್ಟೇ ನಮ್ಮವರಾಗಿರಲಿ ಅವರು ಮೊದಲು ತಮ್ಮ ಲಾಭವನ್ನೇ ನೋಡುತ್ತಾರೆ. ಯಾರಿಂದಲೂ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಯಾಕೆಂದರೆ ಎಲ್ಲರಿಗೂ ಅವರದೇ ಆದ ಲೋಕವಿದೆ. ಯಾರು ಹೃದಯದಿಂದ ಸ್ವಚ್ಛವಾಗಿರುತ್ತಾರೋ ಅಂಥವರನ್ನೇ ಜನ ದೂರ ತಳ್ಳಿಬಿಡುತ್ತಾರೆ. ಜೀವನ ಎಂತಹ ಪರಿಸ್ಥಿತಿಯಿಂದ ಸಾಗುತ್ತಿದೆ ಅಂದರೆ ಹೃದಯ ನೋವಿನಿಂದ ನರಳುತ್ತಿದ್ರೂ ಮುಖದ ಮೇಲೆ ನಗು ಮಾತ್ರ ಯಾವಾಗಲೂ ಇರಲೇಬೇಕು. ನೀವು ಎಷ್ಟೇ ದುಃಖಿಸಿದ್ರೂ ಎಷ್ಟೇ ಅತ್ತರೂ ಬೇರೆಯವರಿಗೆ ಯಾವ ರೀತಿಯ ವ್ಯತ್ಯಾಸವಾಗೋದಿಲ್ಲ. ಅದಕ್ಕಾಗಿ ಜನರ ಮುಂದೆ ಅಳುವುದನ್ನು ಬಿಟ್ಟುಬಿಡಿ ಮತ್ತು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುವುದನ್ನು ಕಲಿಯಿರಿ. ಕೋಪ ನಮ್ಮವರ ಮೇಲೆ ಬಂದಾಗ ಮನುಷ್ಯ ಕೂಗಾಡೋದಿಲ್ಲ, ಅದರ ಬದಲು ಅತ್ತು ಬಿಡುತ್ತಾನೆ. ಈ ಜಗತ್ತಿಗೆ ಸುಳ್ಳು ಹೇಳುವವರು ಇಷ್ಟ. ಸ್ವಲ್ಪ ಏನಾದರೂ ಸತ್ಯವನ್ನು ಹೇಳಿದ್ರೆ ನಮ್ಮವರೇ ನಮ್ಮ ಮೇಲೆ ಮುನಿಸಿಕೊಂಡು ಬಿಡುತ್ತಾರೆ. ಒಬ್ಬ ಮನುಷ್ಯನಿಗೆ ಮೋಸ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ರೆ ಇದಕ್ಕಿಂತ ದೊಡ್ಡ ಮೋಸ ಮತ್ತೊಂದಿಲ್ಲ. ಆ ದೇವರು ಕೂಡ ಅದನ್ನು ಕ್ಷಮಿಸೋದಿಲ್ಲ. ಬೇರೆಯವರ ಚಾಡಿ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧವನ್ನು ಮುಗಿಸಬೇಡಿ, ಯಾಕೆಂದರೆ ಆ ಸಂಬಂಧಗಳು ನಮ್ಮದಾಗಿರುತ್ತೆ ಹೊರತು ಬೇರೆಯವರದ್ದಲ್ಲ. ಕಷ್ಟಗಳು ಜೀವನದ ಭಾಗವಾಗಿದೆ. ಯಾರು ಈ ಕಷ್ಟಗಳ ಮೇಲೆ ಕಾಲಿಟ್ಟರೋ ಅವರು ಜೀವನವನ್ನು ಗೆದ್ದು ಬಿಡುತ್ತಾರೆ ಮತ್ತು ಯಾರು ಈ ಕಷ್ಟಗಳನ್ನು ತಲೆ ಮೇಲೆ ಇಟ್ಟುಕೊಂಡರೋ ಅವರು ಸೋತು ಬಿಡುತ್ತಾರೆ. ಕೆಲವು ಜನರು ನಮ್ಮ ಆಸ್ತಿಯಂತೂ ಆಗಿರಲ್ಲ, ಆದರೆ ಅವರನ್ನು ಕಳೆದುಕೊಂಡ ಮೇಲೆ ನಾವು ಎಲ್ಲವನ್ನು ಕಳೆದುಕೊಂಡ ಅನುಭವವಾಗುತ್ತೆ. ಸತ್ಯದಿಂದ ನಡೆಯುವ ಜನರು ಯಾವಾಗಲೂ ಹೊಗಳಿಕೆಯನ್ನು ಬಯಸೋದಿಲ್ಲ, ಯಾಕೆಂದರೆ ನಿಜವಾದ ಹೂವಿಗೆ ಸುಗಂಧದ ದ್ರವ್ಯ ಹಚ್ಚಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕ ಆಸರೆ ಯಶಸ್ಸಿನಲ್ಲಿ ಸಿಕ್ಕ ಚಪ್ಪಾಳೆಗಿಂತ ಎಷ್ಟೋ ಪಾಲು ಅಮೂಲ್ಯವಾಗಿರುತ್ತೆ. ಕೆಲವೊಮ್ಮೆ ಏನು ಮಾಡದೆ ನೀವು ತಪ್ಪಿತಸ್ಥರಾಗುತ್ತೀರಿ, ಯಾಕೆಂದರೆ ಜನರಿಗೆ ಹೇಗೆ ಬೇಕೋ ಹಾಗೆ ನೀವು ಮಾಡೋದಿಲ್ವಲ್ಲ. ಅದಕ್ಕೆ ಕೊನೆಯಲ್ಲಿ ಎಲ್ಲವನ್ನು ಬಿಟ್ಟು ಒಂಟಿಯಾಗಿ ಹೋಗೋದಿದೆ. ಆದ್ದರಿಂದ ಈಗಲೇ ಒಂಟಿಯಾಗಿರುವುದನ್ನು ಕಲಿಯಿರಿ. ಒಂಟಿಯಾಗಿ ನಡೆಯುವ ಸಂದರ್ಭ ಬಂದರೆ ಹೆದರಬೇಡಿ, ಯಾಕೆಂದರೆ ಸ್ಮಶಾನ, ಶಿಖರ ಮತ್ತು ಸಿಂಹಾಸನದ ಮೇಲೆ ಒಂಟಿಯಾಗಿಯೇ ನಡೆಯಬೇಕು. ಅರಮನೆಗೆ ಬಂದ ಮೇಲೆ ತಾವಿರುವ ಮನೆಯನ್ನು ಮರೆತು ಬಿಡುತ್ತಾರೆ. ಈಗಿನ ಸ್ವಾರ್ಥಿಗಳು ಸ್ವಲ್ಪ ಹಣ ಗಳಿಸಿದ ಮೇಲೆ ತಮ್ಮ ನಿಜ ಸ್ವರೂಪವನ್ನೇ ತೋರಿಸಿಬಿಡುತ್ತಾರೆ. ಯಾರೂ ನಿಮ್ಮನ್ನು ವಿಚಾರಿಸಲಿಲ್ಲವೆಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಈ ಜಗತ್ತಿನಲ್ಲಿ ವಿಚಾರಿಸುವವರಿಗಿಂತ ಚಾಡಿ ಹಬ್ಬಿಸುವವರೇ ಜಾಸ್ತಿಯಾಗಿದ್ದಾರೆ. ನೋವು ತಾನಾಗೆ ಕಡಿಮೆಯಾಗುತ್ತೆ ಯಾವಾಗ ನಾವು ನಮ್ಮವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡುತ್ತೇವೋ. ತುಂಬಾ ಒಳ್ಳೆಯವರಾಗಬೇಡಿ, ಇಲ್ಲ ಅಂದರೆ ಜನರು ನಿಮ್ಮನ್ನು ಹುಚ್ಚರು ಮತ್ತು ಮೂರ್ಖ ಎಂದು ತಿಳಿದುಕೊಳ್ಳುತ್ತಾರೆ. ಬೇರೆಯವರು ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ ಎಂಬುದು ಮುಖ್ಯವಲ್ಲ, ನಿಮ್ಮನ್ನು ನೀವು ಯಾವ ದೃಷ್ಟಿಯಿಂದ ನೋಡುತ್ತೀರಿ ಎಂಬುದು ಮುಖ್ಯವಾಗುತ್ತೆ. ನೀವು ಯಾವುದಾದರೂ ಕೆಲಸದ ಮೇಲೆ ಯಶಸ್ವಿಯಾಗಬೇಕೆಂದರೆ ನಿಮಗೆ ಆ ಕೆಲಸದ ಮೇಲೆ ಗರ್ವ ಹೊಂದಿರಬೇಕಾಗುತ್ತೆ. ಮೋಸ, ಕಪಟತನ ಮತ್ತು ಪಾಪ ಎಷ್ಟು ಮಾಡಬೇಕೆಂದರೆ ಅದನ್ನು ಅನುಭವಿಸಲು ಸಾಮರ್ಥ್ಯವಿರುವಷ್ಟು, ಯಾಕೆಂದರೆ ಈ ನಿಸರ್ಗ ಯಾರನ್ನು ಬಿಡೋದಿಲ್ಲ. ಈಗಿನ ಕಾಲದಲ್ಲಿ ನೀವು ಅವರಿಗೆ ಏನು ಮಾಡಿದಿರಿ ಎಂಬುದನ್ನು ನೋಡುವುದಿಲ್ಲ. ಜನ ಬರೀ ನೀವು ಏನು ಮಾಡಲಿಲ್ಲ ಎಂಬುದನ್ನು ಮಾತ್ರ ನೋಡುತ್ತಾರೆ. ಯಾವ ಬಟ್ಟೆ ಬಣ್ಣ ಬಿಡುತ್ತೋ ಅದನ್ನು ಶರೀರದ ಮೇಲಿಂದ ತೆಗೆದು ಬಿಡಿ. ಹಾಗೆ ಯಾರು ತಮ್ಮ ಬಣ್ಣವನ್ನು ಬದಲಾಯಿಸುತ್ತಾರೋ ಅವರನ್ನು ನಿಮ್ಮ ಹೃದಯದಿಂದಲೇ ತೆಗೆದು ಬಿಡಿ. ನಿಮ್ಮ ಹತ್ರ ಪ್ರೀತಿ ಮಾಡುವ ಕುಟುಂಬ, ನಿಜವಾದ ಗೆಳೆಯರು ಮತ್ತು ನಿಮಗೆ ಇಷ್ಟವಾದ ಊಟವಿದ್ದರೆ ಒಂದು ತಿಳಿದುಕೊಳ್ಳಿ, ನೀವು ಯೋಚನೆ ಮಾಡದೇ ಇರುವಷ್ಟು ಶ್ರೀಮಂತರು ಎಂದು. ಪ್ರತಿಯೊಬ್ಬರೂ ಒಂದು ಸಲವಾದರೂ ಪ್ರೀತಿ ಮಾಡಲೇಬೇಕು, ಯಾಕೆಂದರೆ ಅವರಿಗೆ ಗೊತ್ತಾಗಬೇಕಲ್ವಾ ಪ್ರೀತಿ ಯಾಕೆ ಮಾಡಬಾರದೆಂದು. ಅವಶ್ಯಕತೆಗಿಂತ ಹೆಚ್ಚು ಚತುರತೆಯನ್ನು ತೋರಿಸುವವರು ಮಂದಬುದ್ಧಿಯವರೇ ಆಗಿರುತ್ತಾರೆ. ಪ್ರೀತಿಗಾಗಿ, ಸಮಯಕ್ಕಾಗಿ ಯಾರ ಮುಂದೆಯೂ ಭಿಕ್ಷೆ ಬೇಡಬೇಡಿ.